ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಅಪ್ಪಟ ಕನ್ನಡಿಗರಿಗೆ ಎಲ್ಲರಿಗೂ ಕೂಡ ಇವರ ಪರಿಚಯ ಇರುತ್ತೆ. ಇವರ ನಿರೂಪಣೆ, ಇವರು ಮಾತನಾಡ್ತಾ ಇದ್ದಂತಹ ಅಪ್ಪಟ ಅಚ್ಚ ಕನ್ನಡ, ಅವರು ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಶೈಲಿ, ಆ ನಿರೂಪಣೆಯನ್ನು ಮಾಡುವಾಗ ಅವರು ಧರಿಸುವಂತಹ ಬಟ್ಟೆ, ಇದೆಲ್ಲದರಿಂದ ಕೂಡ ಅಪರ್ಣ ಅವರು ಕನ್ನಡಿಗರ ಮನೆ ಮಾತಾಗಿದ್ದರು. ಇಂತಹ ಅಪರ್ಣ ನಮ್ಮನ್ನೆಲ್ಲ ಬಿಟ್ಟು ನಿನ್ನೆ ಸರಿಸುಮಾರು 9ರಿಂದ 9:30 ನಡುವಲ್ಲಿ ಅವರ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತಾ, ಅವರ ಬಗ್ಗೆ ಗೊತ್ತಿಲ್ಲದಂತಹ ಎಷ್ಟೊಂದು ವಿಷಯಗಳನ್ನು, ಹಲವು ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ಅಪರ್ಣ ಅವರು, ನಾನು ಮೊದಲೇ ಹೇಳ್ದಂಗೆ ಅಪ್ಪಟ ಕನ್ನಡದ ನಿರೂಪಕಿಯಾಗಿ ಕನ್ನಡಿಗರಿಗೆ ಚಿರಪರಿಚಿತ. ಅವರ ನಿರೂಪಣೆ ಅಂದರೆ ಯಾರೂ ಕೂಡ ಮೂಗು ಮುರಿಯದೆ, ಇರಿಟೇಟ್ ಮಾಡಿಕೊಳ್ಳದೆ ನೋಡ್ತಾ ಇದ್ದಂತಹ ಕರ್ನಾಟಕದಲ್ಲಿ ಯಾರಾದರೂ ನಿರೂಪಕರು ಇದ್ದರೆ ಅದು ಅಪರ್ಣ ಮಾತ್ರ ನನ್ನ ಪ್ರಕಾರ. ಇಂತಹ ಅಪರ್ಣ ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಚನಹಳ್ಳಿ ಎಂಬ ಗ್ರಾಮದಲ್ಲಿ 1966ರಲ್ಲಿ ಇವರ ಜನನ ಆಗುತ್ತೆ. 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ್ದಂತಹ ಮಸಣದ ಹೂವು ಚಿತ್ರದಲ್ಲಿ ಅಭಿನಯ ಮಾಡುವ ಮೂಲಕ ಇವರ ಬಣ್ಣದ ಬದುಕಿನ ಜೀವನ ಆರಂಭ ಆಗುತ್ತೆ. ಆದರೆ ಯಾಕೋ 1984ರಲ್ಲಿ ಚಿತ್ರರಂಗವನ್ನು ಪ್ರವೇಶ ಮಾಡಿದರೂ ಕೂಡ ಚಿತ್ರರಂಗದಲ್ಲಿ ಹೆಚ್ಚಾಗಿ ಅವರು ಕಾಣಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದರೆ ಅವರು ಒಪ್ಪುವಂತಹ, ಅವರಿಗೆ ಇಷ್ಟವಾಗುವಂತಹ ಪಾತ್ರಗಳು ಅವರಿಗೆ ಬರ್ತಾ ಇರಲಿಲ್ಲ. ಅವರಿಗೆ ಅವರ ಮನಸ್ಸಿಗೆ ಮುದ ನೀಡುವಂತಹ ಪಾತ್ರಗಳು ಬರದೇ ಇದ್ದ ಕಾರಣ ಚಿತ್ರರಂಗದಲ್ಲಿ ಅವರು ಅಷ್ಟೊಂದು ಹೆಚ್ಚಾಗಿ ತೊಡಗಿಸಿಕೊಂಡಿರಲಿಲ್ಲ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಏನಪ್ಪ ಆ ಕಾರಣ ಅಂತಂದರೆ, ಅಪರ್ಣ ಅವರು ಚಲನಚಿತ್ರ ಪತ್ರಕರ್ತ ಆಗಿದ್ದಂತಹ ಪತ್ರಕರ್ತನ ಮಗಳು. ಹಾಗಾಗಿ ಅವರಿಗೆ ಚಲನಚಿತ್ರಗಳ ಮೇಲೆ, ಚಿತ್ರದಲ್ಲಿ ಬರುವ ಪಾತ್ರಗಳ ಮೇಲೆ ತನ್ನದೇ ಆದಂತಹ ಒಂದು ಕಲ್ಪನೆ ಇತ್ತು. ಹಾಗಾಗಿ ಅವರಿಗೆ ಆಫರ್ ಆಗಿ ಬಂದಂತಹ ಎಲ್ಲ ಪಾತ್ರಗಳನ್ನು ಸಹ ಒಪ್ಕೊಳ್ತಾ ಇರಲಿಲ್ಲ. ಅವರಿಗೆ ಇಷ್ಟವಾದಂತಹ ಪಾತ್ರಗಳನ್ನು ಮಾತ್ರ ಒಪ್ಕೊಳ್ತಾ ಇದ್ದರು. ಅದಾದ ನಂತರ 1990ರಲ್ಲಿ ಡಿ ಡಿ ಚಂದನ ಈ ವಾಹಿನಿಯಲ್ಲಿ ಅವರು ನಿರೂಪಕಿಯಾಗಿ ತಮ್ಮ ಕೆಲಸವನ್ನು ಆರಂಭ ಮಾಡ್ತಾರೆ. ಅದು ಹತ್ತತ್ರ ಒಂದು 10 ವರ್ಷಗಳ ಕಾಲ ಅವರ ನಿರೂಪಣೆಯನ್ನು ಚಂದನ ವಾಹಿನಿಯಲ್ಲಿ ನೋಡಿದಂತಹ ಜನ ಅವರನ್ನು ಮೆಚ್ಚಿಕೊಳ್ತಾರೆ, ಅವರನ್ನು ಇಷ್ಟಪಡ್ತಾರೆ. ಇದಾದ ನಂತರ 1993ರಲ್ಲಿ ಅವರು ರೇಡಿಯೋದಲ್ಲೂ ಸಹ ರೇಡಿಯೋ ಜಾಕಿಯಾಗಿ RJ ಆಗಿ ಕೆಲಸವನ್ನು ಮಾಡ್ತಾರೆ. ಅಲ್ಲೂ ಸಹ ಅವರು ಮಾತನಾಡ್ತಾ ಇದ್ದಂತಹ ಸ್ಪಷ್ಟವಾದಂತಹ ಕನ್ನಡವನ್ನು ಕೇಳಿ ಅಲ್ಲೂ ಸಹ ಜನರು ಅವರನ್ನು ಇಷ್ಟಪಡೋದಕ್ಕೆ ಆರಂಭ ಮಾಡ್ತಾರೆ. ಅದು ಕೂಡ ಒಂದು ಸಕ್ಸಸ್ಫುಲ್ ಜರ್ನಿಯಾಗಿ ಅಪರ್ಣ ಅವರ ಜೀವನದಲ್ಲಿ ಉಳಿದುಕೊಳ್ಳುತ್ತೆ. ಅದರಲ್ಲೂ 1998ರಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಇದೇ ಡಿ ಡಿ ಚಂದನ ವಾಹಿನಿಯಲ್ಲಿ ಪ್ರಸಾರ ಆದಂತಹ ದೀಪಾವಳಿಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಪರ್ಣ ಅವರು ಒಂದು ಅದ್ಭುತವಾದ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಆ ದಾಖಲೆಯನ್ನು ಇದುವರೆಗೂ ಕೂಡ ಕನ್ನಡದ ಮಟ್ಟಕ್ಕೆ ಯಾರೂ ಕೂಡ ಅಳಿಸೋಕೆ ಆಗಿಲ್ಲ ಅಂತಲೇ ಹೇಳಬೇಕು. ಅದೇನಪ್ಪ ಅದು ದಾಖಲೆ ಅಂತಂದರೆ, ಏನು ಡಿ ಡಿ ಚಂದನ ವಾಹಿನಿಯಲ್ಲಿ ಬರ್ತಾ ಇತ್ತು, ಆ ಕಾರ್ಯಕ್ರಮದಲ್ಲಿ ಸತತವಾಗಿ 8 ಗಂಟೆಗಳ ಕಾಲ ಕನ್ನಡದಲ್ಲಿ ನಿರೂಪಣೆಯನ್ನು ಮಾಡುವ ಮೂಲಕ ಒಂದು ವಿಶೇಷವಾದ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಅಪರ್ಣ. ಸತತವಾಗಿ 8 ಗಂಟೆಗಳ ಕಾಲ ಒಂದು ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನು ಮಾಡಬೇಕು ಅಂತಂದರೆ ಅದು ಅಷ್ಟೊಂದು ಈಸಿ ಅಲ್ಲ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ. ಒಂದು 8 ಗಂಟೆಗಳ ಕಾಲ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾನೆ ಇರಬೇಕು, ಆ ಕಾರ್ಯಕ್ರಮಕ್ಕೆ ಎಲ್ಲೂ ಚ್ಯುತಿಯಾಗದಂತೆ ನೋಡ್ಕೋಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಕ್ತಾಯ ಮಾಡಿಕೊಡ್ಬೇಕು. ಎಲ್ಲ ಜವಾಬ್ದಾರಿಗಳು ಒಬ್ಬ ನಿರೂಪಕಿಯ ಮೇಲೆ ಏನಿತ್ತು, ಆ ಎಲ್ಲ ಜವಾಬ್ದಾರಿಯನ್ನು ಅಪರ್ಣ ಅವರು ಅವತ್ತು ಪೂರ್ಣಗೊಳಿಸುವುದರ ಮೂಲಕ ತಮ್ಮ ಹೆಸರಿಗೆ ಒಂದು ದಾಖಲೆಯನ್ನು ಬರೆದುಕೊಂಡಿದ್ದಾರೆ ಅಂತಲೇ ಹೇಳಬೇಕು. ಇದಾದ ಬಳಿಕ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಕಿರುತೆರೆಯಲ್ಲಿ ಪ್ರಸಾರವಾದಂತಹ ಸೂಪರ್ ಹಿಟ್ ಧಾರಾವಾಹಿಗಳು ಅಂತ ಹೇಳ್ಬೋದು. ಮುಕ್ತ, ಮೂಡಲಮನೆ ಈ ಧಾರಾವಾಹಿಗಳಲ್ಲೂ ಕೂಡ ನಟಿಸಿ ಅಪಾರವಾದಂಥ ಅಭಿಮಾನಿಗಳನ್ನು ಅಪರ್ಣ ಅವರು ಗಳಿಸಿಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಇದಾದ ಬಳಿಕ 2011 ಅಕ್ಟೋಬರ್ 20 ನಮ್ಮ ಬೆಂಗಳೂರಿನಲ್ಲಿ ಓಡಾಡುವಂತಹ ಜನಗಳಿಗೆ ಟ್ರಾಫಿಕ್ ಕಿರಿಕಿರಿ
ಇಂದ ಬೇಸತ್ತಿದ್ದಂತಹ ಜನಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿತ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅವತ್ತು ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋ ಓಡಾಟವನ್ನು ಆರಂಭ ಮಾಡಿದಂತಹ ದಿನ ಅದು. ಇಂತಹ ಮೆಟ್ರೋ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಇರುವವರೆಗೂ ಸಹ ಅಪರ್ಣಾ ಅವರು ಎಲ್ಲರ ಗಮನದಲ್ಲಿ, ಎಲ್ಲರ ತಲೆಯಲ್ಲಿ, ಎಲ್ಲರ ಕಿವಿಯಲ್ಲಿ, ಎಲ್ಲರ ಮನಸ್ಸಲ್ಲಿ ಇರ್ತಾರೆ ಅಂತಲೇ ಹೇಳಬೇಕು. ಯಾಕಪ್ಪ ಅಂತಂದರೆ ಮೆಟ್ರೋದಲ್ಲಿ ನೀವು ಹೋಗಿದರೆ ಅವರಿಗೆ ಇದು ನೆನಪಿರುತ್ತೆ. ಪ್ರತಿದಿನ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರೆಗೂ ಕೂಡ ಇದು ಕೇಳುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಮೆಟ್ರೋದಲ್ಲಿ ಬರುವ ಒಂದು ವಾಯ್ಸ್ ಇದೆಯಲ್ಲ, ಆ ಲೇಡಿ ವಾಯ್ಸ್, ಬಾಗಿಲುಗಳು ಬಲಕ್ಕೆ ತೆರೆಯಲಿದೆ, ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ, ಹತ್ತುವಾಗ ಮತ್ತು ಇಳಿಯುವಾಗ ನಡುವೆ ಇರುವ ಅಂತರದ ಬಗ್ಗೆ ಗಮನಿಸಿ. ಈ ತರಹದ್ದು ಒಂದಷ್ಟು ಲೈನ್ಗಳು, ಈ ಥರದ ಒಂದಷ್ಟು ವಾಯ್ಸ್ಗಳು ನಮಗೆ ಮೆಟ್ರೋದಲ್ಲಿ ಕೇಳೋದಕ್ಕೆ ಸಿಗುತ್ತೆ. ಮುಂದಿನ ನಿಲ್ದಾಣ, ಹೀಗೆ ಸಾಕಷ್ಟು ಒಂದಷ್ಟು ವಾಯ್ಸ್ ಸಿಗುತ್ತೆ. ಅದರಲ್ಲಿ ಒಂದು ಲೇಡೀಸ್ ವಾಯ್ಸ್ ಇದೆ, ಇನ್ನೊಂದು ಜೆಂಟ್ಸ್ ವಾಯ್ಸ್ ಇದೆ. ಓಕೆ, ಆ ಲೇಡೀಸ್ ವಾಯ್ಸ್ನ ಕೊಟ್ಟಿರುವಂತಹದ್ದು ಇದೇ ಅಪರ್ಣಾ. ಬೆಂಗಳೂರಿನಲ್ಲಿ ಮೆಟ್ರೋ ಇರುವವರೆಗೂ ಅಪರ್ಣಾ ಅವರ ಈ ಧ್ವನಿಯನ್ನು ನಾವು ಕೇಳ್ತಾ ಇರ್ಬೋದು, ಕೇಳಲಿಕ್ಕೆ ನಮಗೆ ಸಿಗುತ್ತೆ. ಅಂದರೆ ಬೆಂಗಳೂರಿಗೆ ಬರುವವರಿಗೆ ಗೈಡ್ ಮಾಡುವ ದೃಷ್ಟಿಯಲ್ಲಿ, ಮೆಟ್ರೋದಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ, ಮೆಟ್ರೋದಲ್ಲಿ ಪ್ರಯಾಣಿಕರು ಏನನ್ನೆಲ್ಲ ಗಮನಿಸಬೇಕು, ಯಾವೆಲ್ಲ ರೂಲ್ಸ್ಗಳನ್ನು ಅನುಸರಿಸಬೇಕು ಎನ್ನುವ ದೃಷ್ಟಿಯಿಂದ ಅಪರ್ಣಾ ಅವರ ವಾಯ್ಸ್ ಮೆಟ್ರೋ ಇರೋವರೆಗೂ ಸಹ ಬೆಂಗಳೂರಿಗೆ ಬರುವವರಿಗೆ, ಅದರ ಜೊತೆಗೆ ಬೆಂಗಳೂರಿಗರಿಗೆ ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಮೆಟ್ರೋ ಇರೋವರೆಗೂ ಕೂಡ ಮೆಟ್ರೋದಲ್ಲಿ ಅಪರ್ಣಾ ಅವರ ಧ್ವನಿ ಕೇಳ್ತಾನೆ ಇರುತ್ತೆ. ಅವರು ತಮ್ಮ ಕೊನೆಯುಸಿರನ್ನು ಎಳೆದಿರಬಹುದು, ಆದರೆ ಮೆಟ್ರೋದ ಮೂಲಕ ಅವರು ಮಾಡಿದಂತಹ ಹಲವು ಪಾತ್ರಗಳ ಮೂಲಕ ನೆನಪಿರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಜೊತೆಗೆ ಇದಕ್ಕೆ, ಈ ಮೆಟ್ರೋಗೆ ಇವರ ಧ್ವನಿಯನ್ನೇ ತಗೋಬೇಕು ಅಂತ ಸರ್ಕಾರದ ಕೆಲವು ಸಂಸ್ಥೆಗಳು ನಿರ್ಧಾರ ಮಾಡಿದಾಗ ಅವರಿಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ನಮಗೆ ಈ ಥರದ್ದೊಂದು ವಾಯ್ಸ್ ಬೇಕು ಅಂತ ಮೆಟ್ರೋದಲ್ಲಿ ಇವಾಗ ಪ್ರೆಸೆಂಟ್ ಏನು ಬರ್ತಾ ಇದೆಯಲ್ಲ, ಅದರ ಒಂದಷ್ಟು ಲೈನ್ಗಳನ್ನು ಬರೆದುಬಿಟ್ಟು ಅಪರ್ಣಾ ಅವರಿಗೆ ಕಳಿಸ್ತಾರೆ. ಇದನ್ನು ನನಗೆ ಒಂದು ವಾಯ್ಸ್ ಓವರ್ನ ಕಳಿಸ್ಕೊಡಿ ಅಂತ. ಅದನ್ನು ಓದಿದಂತಹ ಅಪರ್ಣಾ ತನ್ನದೇ ಆದ ಶೈಲಿಯಲ್ಲಿ ಪೇಪರನ್ನು ಮುಂದೆ ಇಟ್ಟುಕೊಂಡು ಅವರು ಕಳಿಸಿದ್ದಂತಹ ಒಂದಷ್ಟು ಸೆಂಟೆನ್ಸ್ಗಳನ್ನು ಓದುವುದರ ಮೂಲಕ, ವಾಯ್ಸನ್ನು ರೆಕಾರ್ಡ್ ಮಾಡುವುದರ ಮೂಲಕ ಅವರಿಗೆ ಕಳಿಸ್ತಾರೆ. ಇದೇ ವಾಯ್ಸ್ ಬೆಂಗಳೂರು BMRCLಗೆ ಇಷ್ಟ ಆಗಿ ನಾವು ಇದೇ ವಾಯ್ಸನ್ನು ಕಂಟಿನ್ಯೂ ಮಾಡೋಣ ಅಂತ ಮೆಟ್ರೋದಲ್ಲಿ ಅವರ ವಾಯ್ಸನ್ನು ಹಾಕಿಕೊಳ್ಳೋದಕ್ಕೆ BMRCL ನಿರ್ಧಾರ ಮಾಡುತ್ತೆ. ಅದಾದ ಬಳಿಕ ಆಗಿದ್ದೆಲ್ಲವೂ ಕೂಡ ಇತಿಹಾಸ. ಇವತ್ತಿಗೂ ಕೂಡ ಮೆಟ್ರೋದಲ್ಲಿ ಕೇಳ್ತಾ ಇರುವಂತಹ ಧ್ವನಿಯ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗಮನ ಇರುತ್ತೆ. ಇದಾದ ಬಳಿಕ 2013ರಲ್ಲಿ ಏನು ಬಿಗ್ ಬಾಸ್ ಕನ್ನಡದ ಮೊದಲ ಆವೃತ್ತಿ ಏನು ಆರಂಭ ಆಗುತ್ತೆ, ಈ ಆವೃತ್ತಿಯಲ್ಲೂ ಸಹ ಅಪರ್ಣಾ ಅವರು ಕಂಟೆಸ್ಟೆಂಟ್ ಆಗಿ ಪಾಲ್ಗೊಂಡಿರ್ತಾರೆ. ಸಾಕಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯ ಒಳಗಡೆ ಇರೋದಕ್ಕೆ ಆಗದೇ ಇದ್ದರೂ ಸಹ ಅವರು ಇದ್ದಷ್ಟು ದಿನಗಳ ಕಾಲ ತನ್ನ ಸಭ್ಯ ನಡತೆ, ತನ್ನ ಸ್ಪಷ್ಟವಾದ ಕನ್ನಡದಿಂದ ಮತ್ತೊಮ್ಮೆ ಕನ್ನಡಿಗರ ಮನಸ್ಸನ್ನು ಗೆಲ್ಲುವ ಮೂಲಕ ಬಿಗ್ ಬಾಸ್ ಸೀಸನ್ 1ರಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿ ಇನ್ನೊಂದಷ್ಟು ಪ್ರಖ್ಯಾತಿಯನ್ನು ಸಹ ಪಡೆದುಕೊಳ್ತಾರೆ. ಅದಾದ ಬಳಿಕ 2015ರಲ್ಲಿ ಮಜಾ ಟಾಕೀಸ್ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಇಡೀ ಕರ್ನಾಟಕವನ್ನು ನಗೆಗಡಲಲ್ಲಿ ಅಪರ್ಣಾ ಅವರು ತೇಲಿಸಿದರು ಅಂತಂದರೆ ತಪ್ಪಾಗಲ್ಲ. 2013ರಲ್ಲಿ ಬಿಗ್ ಬಾಸ್ಗೆ ಹೋಗಿ ಹೊರಗಡೆ ಬಂದ ಮೇಲೆ ಸಾಕಷ್ಟು ನೇಮ್ ಫೇಮ್, ಅಂದರೆ ಬಿಗ್ ಬಾಸ್ಗೆ ಹೋಗಿ ಹೊರಗಡೆ ಬಂದ ನಂತರ ಹೇಗಿರುತ್ತೆ ನೇಮು ಫೇಮ್ ಅನ್ನೋದು ಯಾರಿಗೂ ಕೂಡ ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ನೋಡಿರ್ತಾರೆ, ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ. ಅದೇ ನೇಮು ಫೇಮ್ ಬಂದಾಗ ಅವರಿಗೆ ಮತ್ತೊಂದಷ್ಟು ಚಿತ್ರಗಳ ಆಫರ್ ಕೂಡ ಬರುತ್ತೆ. ಎಗೇನ್ ಅಲ್ಲೂ ಕೂಡ ಅವರಿಗೆ ಇಷ್ಟವಾಗದ ಚಿತ್ರಗಳ ಆಫರ್ಗಳು, ಪಾತ್ರಗಳು ಬಂದಾಗ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅದಾದ ಬಳಿಕ ಅವರು 2015ರಲ್ಲಿ ಮಜಾ ಟಾಕೀಸ್ ಟೀಮನ್ನು ಜಾಯಿನ್ ಆಗ್ತಾರೆ. ಅಲ್ಲಿ ಅವರು ಮಾಡಿದಂತಹ ಪಾತ್ರ, ಅಲ್ಲಿಗೆ ಬರುವಂತಹ ಎಂತಹದ್ದೇ ದೊಡ್ಡ ಸೂಪರ್ ಸ್ಟಾರ್ ಇರಲಿ, ಅವರನ್ನು ನಗಿಸುವ ದೃಷ್ಟಿಯಿಂದ ಅಪರ್ಣಾ ಅವರು ಮಾಡ್ತಾ ಇದ್ದಂತಹ ಸ್ಕಿಟ್ಗಳು, ಅವರು ಹೇಳ್ತಾ ಇದ್ದಂತಹ ಡೈಲಾಗ್ಗಳು, ಅವರ ಇಮ್ಯಾಜಿನೇಷನ್ ಪಾತ್ರಗಳು, ಇದೆಲ್ಲವೂ ಸಹ ಕನ್ನಡಿಗರಿಗೂ ಇಷ್ಟ ಆಗಿತ್ತು. ಮಜಾ ಟಾಕೀಸ್ನಲ್ಲಿ ಪಾಲ್ಗೊಳ್ಳುವ ಸಾಕಷ್ಟು ಜನ ಸೆಲೆಬ್ರಿಟಿಗಳಿಗೂ ಸಹ ಇಷ್ಟವಾಗಿ ಆ ವೇದಿಕೆಯಲ್ಲಿ ನಕ್ಕು ಸುಸ್ತಾಗಿ ಹೋಗಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇಂತಹ ಮಜಾ ಟಾಕೀಸ್ನಲ್ಲೂ ಕೂಡ ಅಪರ್ಣಾ ಅವರ ಪಾತ್ರ, ಅಪರ್ಣಾ ಅವರ ಸ್ಕಿಟ್ಗಳು ಕರ್ನಾಟಕದ ಜನರ ಮನವನ್ನು ಗೆದ್ದಿತ್ತು. ಆದರೆ ಈ ಶೋನಲ್ಲಿ ಜಾಸ್ತಿ ದಿನ ಅಪರ್ಣಾ ಅವರು ಮುಂದುವರೆಯಬಾರದು ಅಂತ ನಿರ್ಧಾರ ಮಾಡಿರ್ತಾರೆ. ಅದು ಏನಕ್ಕಪ್ಪ ಅಂತಂದರೆ, ಅಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕೆಟ್ಟ ಕಮೆಂಟ್ಗಳಿಂದ.
ಅವರ ಪಾತ್ರವನ್ನು ನೋಡಿ, ಅವರ ಆ್ಯಕ್ಟಿಂಗನ್ನು ನೋಡಿ, ಅವರು ಬಳಸುವಂತಹ ಭಾಷೆಯನ್ನು ನೋಡಿ, ಅದರಲ್ಲೂ ಸಹ ಹುಳುಕನ್ನು ಹುಡುಕಿದಂತಹ ಅದೆಷ್ಟೋ ಜನ ಕಿಡಿಗೇಡಿಗಳು ಮಜಾ ಟಾಕೀಸ್ನಲ್ಲಿ ಬರುವ ಅಪರ್ಣಾ ಅವರ ಪಾತ್ರವನ್ನು ಸಹ ಹೀಯಾಳಿಸಿದರು. ಅವರ ವಿಡಿಯೋಗಳಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅಪರ್ಣಾ ಅವರ ಜೀವನದಲ್ಲಿ ಇದೆಲ್ಲವೂ ಕೂಡ ಹೊಸದು. ಯಾಕಪ್ಪ ಅಂತಂದರೆ ಚಿತ್ರರಂಗದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅವರಿಗೆ ಹಿಡಿಸುವಂತಹ ಪಾತ್ರಗಳು ಬರದೇ ಇದ್ದ ಕಾರಣಕ್ಕೆ ಸಾಕಷ್ಟು ಆಫರ್ಗಳನ್ನು ಅವರು ರಿಜೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮಜಾ ಟಾಕೀಸ್ನಲ್ಲಿ ನಗಿಸುವ ಕೆಲಸಕ್ಕೆ ಬಂದಾಗ ಅಲ್ಲೂ ಕೂಡ ಜನ ನಾನು ಇಷ್ಟೊಂದು ಎಚ್ಚರವಾಗಿ ನನ್ನ ಇಮೇಜನ್ನು ಬಿಲ್ಡ್ ಮಾಡ್ಕೊಳ್ತಾ ಬಂದರೂ ಕೂಡ ನನಗೂ ಕೂಡ ಕೆಟ್ಟದಾಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ, ನನ್ನ ಮಜಾ ಟಾಕೀಸ್ನ ಪಾತ್ರವನ್ನು ಹೀಯಾಳಿಸ್ತಾ ಇದ್ದಾರೆ ಅಂತ ಸಾಕಷ್ಟು ಮನನೊಂದು ನಾನು ಮಜಾ ಟಾಕೀಸ್ನಲ್ಲಿ ಮುಂದಿನ ದಿನಗಳಲ್ಲಿ ಪಾಲ್ಗೊಳ್ಳಲ್ಲ ಅಂತ ಅಪರ್ಣಾ ಅವರು ನಿರ್ಧಾರ ಮಾಡಿರ್ತಾರೆ. ಆದರೆ ಅದೇ ಸಮಯಕ್ಕೆ ಮಜಾ ಟಾಕೀಸ್ನ ರೂವಾರಿ ಆಗಿರುವಂತಹ ಸೃಜನ್ ಲೋಕೇಶ್ ಅವರು ಅಪರ್ಣಾ ಅವರ ಮನವನ್ನು ಒಲಿಸುವಲ್ಲಿ ಯಶಸ್ವಿಯಾಗ್ತಾರೆ. ನೋಡಿ, ನಿಮಗೆ 100 ಕಮೆಂಟ್ ಬಂದಿದೆ ನಿಮ್ಮ ವಿಡಿಯೋಗೆ. ಆ 100 ಕಮೆಂಟ್ನಲ್ಲಿ 80 ಜನ ನಿಮ್ಮ ಬಗ್ಗೆ ಅಪ್ರಿಸಿಯೇಷನ್ಸ್ ಮಾತುಗಳನ್ನು ಆಡಿದ್ದಾರೆ, ನಿಮ್ಮ ಪಾತ್ರವನ್ನು ಒಪ್ಪಿದ್ದಾರೆ, ನಿಮ್ಮ ಕಾಮಿಡಿ ಟೈಮಿಂಗನ್ನು ಇಷ್ಟಪಟ್ಟಿದ್ದಾರೆ. ಆದರೆ ಎಲ್ಲೋ 20 ಜನ, ಆ 100ರಲ್ಲಿ 20 ಜನ ಮಾತ್ರ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ನೀವು 100ರಲ್ಲಿ 20 ಜನ ಮಾಡುವಂತಹ ಕಮೆಂಟ್ಗಳಿಗೆ ಬೆಲೆ ಕೊಡಬೇಕಾ, ಅಥವಾ 80 ಜನ ನಿಮ್ಮನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿದಾರಲ್ಲ ಅವರ ಅನಿಸಿಕೆಗಳಿಗೆ ಬೆಲೆ ಕೊಡಬೇಕಾ? ನೀವೇ ಯೋಚನೆ ಮಾಡಿ. ಮಜಾ ಟಾಕೀಸ್ನಲ್ಲಿ ನೀವು ಕ್ಲಿಕ್ ಆಗ್ತೀರಾ, ನಿಮ್ಮ ಪಾತ್ರವನ್ನು ಇಡೀ ಕರ್ನಾಟಕ ಒಪ್ಪುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮಗೂ ಇದ್ದರೆ ಮಾತ್ರ ಮಜಾ ಟಾಕೀಸ್ನಲ್ಲಿ ಕಂಟಿನ್ಯೂ ಮಾಡಿ, ಅದರ್ವೈಸ್ ಬೇಡ ಅಂತ ಹೇಳುವ ಮೂಲಕ ಅವರ ಮನವನ್ನು ಒಲಿಸ್ತಾರೆ. ಅದಾದ ನಂತರ ಸೃಜನ್ ಲೋಕೇಶ್ ಅವರ ಮಾತನ್ನು ಕೇಳಿ ಅಪರ್ಣಾ ಅವರು ಕೂಡ ಮಜಾ ಟಾಕೀಸ್ನಲ್ಲಿ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಆಮೇಲೆ ಆಗಿದ್ದೆಲ್ಲವೂ ಕೂಡ ಇವತ್ತಿಗೆ ಇತಿಹಾಸ ಅಂತಲೇ ಹೇಳಬೇಕು. ಅಪರ್ಣಾ ಅವರು ಕಳೆದ 2 ವರ್ಷದ ಹಿಂದೆ ಒಂದು ಹೆಲ್ತ್ ಚೆಕಪ್ಪನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ಅದು ಆಗಲೇ 4ನೇ ಹಂತದಲ್ಲಿ, ಅಂದರೆ 4th ಸ್ಟೇಜ್ನಲ್ಲಿ ಇರೋದು ಗೊತ್ತಾಗುತ್ತೆ. ಡಾಕ್ಟರ್ ಆವತ್ತೇ ಹೇಳ್ತಾರೆ, ಅಬ್ಬಬ್ಬಾ ಅಂದರೆ ಇನ್ನು ಹೆಚ್ಚು ಕಡಿಮೆ ಒಂದು 6 ತಿಂಗಳುಗಳ ಕಾಲ ಬದುಕಬಹುದು, ಅದಾದ ನಂತರ ಅಪರ್ಣಾ ಅವರ ಜೀವ ಇರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅದರ ವಿರುದ್ಧ ಹೋರಾಟವನ್ನು ನಡೆಸಿದಂತಹ ಇದೇ ಅಪ್ಪಟ ಕನ್ನಡತಿ, ಅಪ್ಪಟ ಕನ್ನಡದ ನಿರೂಪಕಿ, ಅಪ್ಪಟ ಕನ್ನಡದ ನಟಿ ಅಪರ್ಣಾ 1.5ರಿಂದ 2 ವರ್ಷಗಳ ಕಾಲ ಆ ಶ್ವಾಸಕೋಶದ ಕ್ಯಾನ್ಸರ್ನ ವಿರುದ್ಧ ಹೋರಾಡಿ ಬದುಕಿದ್ರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಡಾಕ್ಟರ್ಗಳು 6 ತಿಂಗಳುಗಳ ಕಾಲ ಟೈಮನ್ನು ಏನು ಕೊಟ್ಟಿದ್ರು ಅದನ್ನು ಮೀರಿ 2 ವರ್ಷಗಳ ಕಾಲ ಅದರ ವಿರುದ್ಧ ಹೋರಾಡುವುದರ ಮೂಲಕ ಒಂದು ಯಶಸ್ವಿ ಜೀವನವನ್ನು, ಒಂದು ಯಶಸ್ವಿ ಕರಿಯರನ್ನು ಎಂಡ್ ಮಾಡಿ ಅಪರ್ಣಾ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಏನನ್ಸುತ್ತೆ ಅಪರ್ಣಾ ಅವರ ಈ ಸಾಧನೆಯ ಬಗ್ಗೆ ಕೇಳಿದಾಗ, ಅಪರ್ಣಾ ಅವರ ಈ ಕ್ಯಾರೆಕ್ಟರ್ನ ಬಗ್ಗೆ ಕೇಳಿದಾಗ, ಅಪರ್ಣಾ ಅವರ ಈ ಕನ್ನಡದ ಸೇವೆಯ ಬಗ್ಗೆ ಕೇಳಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.